ಅಮೂಲ್ಯ ಹೋಗಿ ನಾಳೆಗೆ ಒಂದ್ ವಾರ ಆಗುತ್ತ ಸೋಮವಾರಕ್ಕ. ಆಕೆಗೂ ನಮ್ ಬೆಲೆ ಗೊತ್ತಾಗಿಲ್ಲ, ನಮಗೂ ಆಕಿ ಬೆಲೆ ಗೊತ್ತಾಗಿಲ್ಲ. ಒಂದ ಸಾಕಾಗೈತಂತಿರ್ತಲ್ಲ ಆಟೋಕ್ ಹೋಗಂಬನ್ತೀನಿ ಅವಾಗ. ಪ್ರತಿ ವರ್ಷ ಊರಾಗಿರ್ತಿದ್ದೆ, ಈ ಸಲ ಇಲ್ಲಿದ್ದೀನಿ. ಇನ್ನೊಂದು ತಾಸಾದ್ಮೇಲೆ ನಾನು ಮಲಗ್ತೇನೆ. ನೋಡಕಂತಿದ್ದೆ ಸ್ಲಿಮ್ ಆಗಕ್ಕೆ ಏನಾದ್ರು ಟಿಪ್ಸ್ ಹೇಳಿ ಅಂತ. ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಡೇ ಹೀಗಿರುತ್ತ ಅಂತ ತೋರಿಸ್ತೀನಿ ವ್ಲಾಗ್ನಾಗ. ಮತ್ತೇನಪ್ಪಾ ಅಂತಂದ್ರೆ ಯಾಕೆ ರೆಡಿ ಆಗಿದ್ದೀನಿ ಅಂತಂದ್ರೆ ನಾನು ಮತ್ತೆ ಸಾವಿತ್ರಿ ಸೇರ್ಕೊಂಡು ಇಲ್ಲೇ ಹೊರಗಡೆ ಹೋಗಿ ಬರೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಅಮೂಲ್ಯಾಗ ಏನಾದ್ರೂ ಅವತ್ತು ನಾವು ಹಂಚ್ಕೊಂಡು ಬರೀ ಅವಳಿಗೆ ಚಕ್ಲಿ ಸ್ವಲ್ಪ ಮಂಡಕ್ಕಿ ಅಷ್ಟೇ ಮಾಡ್ಕೊಟ್ಬಿಟ್ವಿ. ನಾವು ಬೈತಾರೇನೋ ಏನಂತಾರೇನೋ ಅಂತ ಹೇಳಿ ಆಮೇಲೆ ಹೇಳಿದ್ರು ಅವರು, ಡ್ರೈ ಫ್ರೂಟ್ಸ್ ಈ ತರ ಒಟ್ಟು ಜಂಕ್ ಫುಡ್ಸ್ ಆಗಿರ್ಬಾರ್ದು ಅಂತ ಕೊಡ್ಬೋದು ಅಂತ ಹೇಳಿದ್ರ. ಅದಕ್ಕೋಸ್ಕರ ಪಾಪ ಅಮೂಲ್ಯ ಹೋಗಿ ನಾಳೆಗೆ ಒಂದ್ ವಾರ ಆಗುತ್ತ ಸೋಮವಾರಕ್ಕ. ಅದಕ್ಕೋಸ್ಕರ ಪಾಪ ಆಕಿಗೆ ಸ್ವಲ್ಪ ತಿನ್ನಕಿದ್ರಕಿ ಖುಷಿ ಆಗಿರ್ತಾಳೆ, ಸ್ವಲ್ಪ ತಿನ್ನಕ್ ಇಷ್ಟ ಪಡ್ತಿರ್ತಾಳಲ್ಲ. ಅದಕ್ಕೋಸ್ಕರ ಸಾವುಗ್ ಹೇಳಿದೀನಿ. ಹಂಗೆ ಕೊಟ್ಟು ಅಂದ್ರೆ ಆಕಿನ್ ನೋಡಂಗಿಲ್ಲ, ನಾವು 1 ತಿಂಗಳವರೆಗೂ ಮೀಟ್ ಮಾಡಂಗಿಲ್ಲ ಅಂತ ರೂಲ್ಸ್ ಹಾಕಿದ್ರು. ಅದಕ್ಕೋಸ್ಕರ ಇವಾಗ ನೆನಪಾಗಕಂತಾಳ ಆಕಿ ಇದ್ದಾಗ. ಆಕಿಗೂ ನಮ್ ಬೆಲೆ ಗೊತ್ತಾಗಿಲ್ಲ, ನಮಗೂ ಆಕಿ ಬೆಲೆ ಗೊತ್ತಾಗ್ಲಿಲ್ಲ. ಇವಾಗ ಆಕಿಗೆ ನಮ್ ಬೆಲೆ ಅಂದ್ರೆ ಪಕ್ಕ ಗೊತ್ತಾಗಿರುತ್ತ, ಡೌಟೇ ಇಲ್ಲ ಅದ್ರಾಗ. ನಮಗೂ ಪಾಪ ಅನ್ಸಂಗೈತಿ. ಇಷ್ಟ ದಿನ ಬೇರೆ ಬಿಟ್ಟಿಲ್ಲಲ್ಲ, ಇವಾಗ ಸಡನ್ಲಿ ಬಿಟ್ಟು ಅಂದ್ರ ಕಷ್ಟ ಆಗೇ ಆಗತ್ತ. ಅದಕ್ಕೋಸ್ಕರ ಅಂತಾನೆ ಅವ್ರು 1 ತಿಂಗಳು ಇದನ್ ಮಾಡ್ಬಾರ್ದ್ರಿ ಅಂತ ಹೇಳಿದ್ರು. ಅದಕ್ಕಾಕಿ ಸ್ವಲ್ಪ ಸ್ವೆಟರ್ ಒಂದು ಕೊಟ್ಟಿಲ್ಲ, ಹಂಗ ಸ್ವೆಟರ್ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಕೊಟ್ಟು ಬರೋಣ ಅಂತೇಳಿ ಅನ್ಕೊಂಡು ನಾನು ಸಾವಿತ್ರಿ ಹೊರಗಡೆ ಹೊಂಟಿವಿ. ಹಂಗ ವಿಡಿಯೋ ನೋಡ್ತೀರಿ, ಏನೇನ್ ತಗೊಂತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ತೋರಿಸ್ತೀನಿ, ಹಂಗ ವಿಡಿಯೋ ನೋಡ್ತಾನೆ. ಗೈಸ್ ನೋಡ್ರಿ, ನಾನು ನಮ್ ಸಾವಿತ್ರಿಗೆ ಆಟೋಕ್ ಹೋಗಮ್ಮ ಅಂತಂದ್ರ ಆಟೋದ ಅಣ್ಣ ಇಲ್ಲಂತ. ಅದಕ್ಕೋಸ್ಕರ ಈಕೇನಂದ್ಲು, ಇಲ್ಲಿ ಸ್ವಲ್ಪ ಮುಂದೆ ತನ ನಡ್ಕಂತ ಹೋಗೋಣ ಬಾ, ಅಲ್ಲಿಂದ ಆಟೋಕ್ ಹೋಗೋಣ ಅಂದ್ಲು. ಆಕೆ ಪ್ಲಾನಿಂಗ್ ಹಂಗೆ ಏನಂದ್ರು ಗೈಸ್, ಅಲ್ಲಿ ತನ ಹೋಗೋಣ ಬಾ ಅಂತೇಳಿ ಅಲ್ಲಿ ತನ ಕರ್ಕೊಂಡು ಹೋಗ್ಬಿಡ್ತಾಳೆ ಗೈಸ್. ಒಲ್ಬಾ ಇಲ್ಲಿ ಬಾ ಅಂತೇಳಿ ಮುಂದೆ ಕರ್ಕೊಂಡು ಹೋಗ್ಬಿಡ್ತಾಳೆ. ಸೀದಾ ನಾವು ಅಲ್ಲಿಗೆ ಮುಟ್ಬಿಟ್ಟಿರ್ತೀವಿ, ಏನ್ ಕೆಲ್ಸಕ್ಕೆ ಹೋಗಿರ್ತೀವಲ್ಲ ಆ ಕೆಲ್ಸಕ್ಕೆ ನಡ್ಕಂತಾನೆ ರೀಚ್ ಆಗ್ಬಿಟ್ಟಿರ್ತೀವಿ. ಬಂದ ಸಾಕಾಗೈತಂತಿರ್ತಲ್ಲ ಆಟೋಕ್ ಹೋಗಂಬನ್ತೀನಿ ಅವಾಗ. ಇಲ್ಲೇ ಎಲ್ಲ ಏನ್ ಮಾಡ್ಬೇಕು ಆಟೋ ನಂಬ್ಕೊಂಡು ಮನ್ಯಾಗ ಕುಂತ್ರ ಮನ್ಯಾಗ ಕುಂದ್ರದ ಅಂತ ಹೇಳಿ ಮುಂದಕ್ ಹೋದ್ರೆ ಬರುತ್ತಂತ. ನೈಸ್, ಬಟ್ ಹುಡುಗ ಆಡ್ತಿದ್ದಲ್ಲ ಗೈಸ್, ಅದಕ್ಕೋಸ್ಕರ. ಹೌದ್, ಮತ್ತೆ ಈಗ ಇಲ್ವಲ್ಲ ಆಟೋ. ಗೈಸ್ ನೋಡ್ರಿ, ಅಮೂಲ್ಯ ಏನ್ ತಿಂತಾಳ ಅಂತೇಳಿ ಹುಡುಕ್ಯಾಡಿ ನೋಡಕಂತೀವಿ. ಇಲ್ಲೊಂದ್ ಏನೋ ತಗೊಂಡಿವಿ, ಅದ್ರೇನೋ ತಿಂತಾಳ ಅಂತ ಅಂದ್ಲಿಕ್ಕಿ. ಆಕಿ ಇದು ಇಷ್ಟಪಡ್ತಿರ್ತಾಳ, ಅದೇನು ಪಿಸ್ತಾ. ಅದು ಪಿಸ್ತಾನ? ಆಯ್ತು, ತಗೋ ಒಂದಿರು. ಎಷ್ಟ? ನಿಜ, ಏನ್ ಮಾಡ್ತಾಳೆ ಗೈಸ್. ಇಟ್ಟಂತ್ರ ಬಂದೀವಿ, ಇನ್ನೇನು ಮತ್ತೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದೆ ಎಲ್ಲಿ ಬರ್ತೀನಿ ಅಂತ ಹೇಳ್ತಾಳ ಗೊತ್ತಿಲ್ಲ. ವೇಟಿಂಗ್ ಫಾರ್ 1 ಮಂತ್. ಯಾಕೆ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ಅಲ್ಲ. ಒನ್ ಡೇ ಬಿಡ್ತಾರೇನು ಅವತ್ತು? ಬಿಡ್ತಾರ, ಮತ್ತೆ ಸಂಜೆ ಬಿಟ್ಟು ಬಂದ್ಬಿಡುವಾಗನ. ಇದನ್ನ ತಗೊಂಡ್ ಬಾದಾಮ್ ಅಂತ ನೋಡಿ, ಗೋಡಂಬಿ ಅಲ್ಲಿದ್ದು ನೋಡು, ಗೋಡಂಬಿ. ಗೈಸ್ ನೋಡ್ರಿ, ನಾನಂತೂ ಫುಲ್ ಅಲ್ಲಿಂದ ಬರಷ್ಟಿಗೆ ನೀರ್ ಆಗ್ಬಿಟ್ಟಿನಿ. ಇಷ್ಟು ಸೆಕೆಗೆ ಆಗವಲ್ತು, ಏನೋ ಮಾಡಕ್ಕಿಲ್ಲ. ಆದ್ರೆ ಇದ್ರೊಳಗಡೆ AC ಐತೆ ಅಂತ ನನಗಂತೂ ಫುಲ್ ಸೆಕೆ ಅನ್ಸಕೊಂಡ್ಬಿಟ್ಟೈತೆ. ಅದಕ್ಕೆ ಇನ್ನು ಮೇ ಬಿ ಈಗ ಆನ್ ಮಾಡ್ಯಾರ ಅನ್ಸುತ್ತೆ. ನಾವು ಬಂದಿರೋದು ಈಗ ಆಲ್ರೆಡಿ 10:30 ಆಗೈತಿ. ಈಗ ಮೇ ಬಿ AC ಆನ್ ಮಾಡಿರ್ತಾರಲ್ಲ, ಸ್ವಲ್ಪ ಕೂಲಿಂಗ್ ಬರ್ಬೇಕಲ್ಲ ಅದು ಅಲ್ಲ. ತಗೊಂಬ್ರಿ ಅಂತ ನೋಡಿ. ಈಗ ನಮ್ಮ ಮನೆ ಚಿಕನ್ ತಿಂದು, ಈಗ 10 ಗಂಟೆಗೆ ಚಿಕನ್ ತಿಂದಿದೆ ನಮ್ಮ ಮನೆಯಾಗ. ಮಟನ್ ಚಿಕನ್ ತಂದಾರ, ಬಟ್ ಚಿಕನ್ ಅಷ್ಟೇ ಮಾಡ್ಕೊಂಡು ತಿಂದು ಬಂದೀವಿ. ಇಲ್ಲಿದ ಅನ್ಸುತ್ತಮ್ಮ. ಇಲ್ಲ ಏನು ಆಟಾಡೋದು ಬೇಡ. ಕಾಯ್ಸಕ್ಕೆ ಕಿಂದರ್ ಜಾಯ್ ಅಂದ್ರೆ ಹೋಗೋ ಟೈಮ್ನಾಗ ಕಿಂದರ್ ಜಾಯ್ ತಗೊಂಡೋಗಳಾಕಿ. ಕಿಂದರ್ ಜಾಯ್ ಅಂದ್ರೆ ಫೇವ್ರೇಟ್ ಆಕಿಗೆ, ಅದಕ್ಕೆ ಅದನ್ನ ತೊಗೊಳಕಂತೀವಿ. ನನಗೆ ಅಕ್ಕ ಅಂದಲ್ಲ, ಮತ್ತೆ ವಿಡಿಯೋ ಮಾಡೋದಕ್ಕೆ ಏನಾದ್ರು ಅಕ್ಕ ಅಂತಾಳಂತ ಮಾಡಿದ್ದೆ ಗೈಸ್.
ನೋಡ್ರಿ ನಡಿ ಅಲ್ಲಿಪ್ಪ ಗ್ಯಾಸ್ ಒಂದು ಯಾವುದೋ ಒಂದು 4 ತಗೊಂಡಿವಿ. ಇಲ್ಲಿ ಕನ್ನಡಿ ಸ್ಮೆಲ್ ಏನವ ನಿಂಗೆಲ್ಲ ಸ್ಮೆಲ್ಲೇ. ಒಂದು 4-5 ಐಟಮ್ಸ್ ತೊಗೊಂಡಿವಿ. ಮತ್ತೆ ಜಾಸ್ತಿ ತೊಗೊಂಡ್ರು ಮತ್ತೆ ಬೈತಾರ ಅಂತೇಳಿ ಸ್ವಲ್ಪ ತಗೊಂಡಿವಿ. ಮತ್ತೆ ನೆಕ್ಸ್ಟ್ ಮಂತ್ ಮೀಟ್ ಆದಾಗ ಇವಾಗ ಹಂಗೆ ಅಲ್ಲಿ ಹೋಗಿ ಸೆಕ್ಯೂರಿಟಿ ಕಡೆ ಅಷ್ಟೇ ಕೊಟ್ಟು ಬರ್ಬೇಕು. ಮತ್ತೆ ಒಳಂಗನೂ ಇಲ್ಲ ಕೇಳಿ ಹೋಗಮ್ಮ ಸೆಕ್ಯೂರಿಟಿ ಕಡೆ. ಕೇಳೇ ಹೋಗಮ್ಮ ಮತ್ತೆ ಬೈಸ್ಕೊಳ್ಳೋದು ಇನ್ನು ತೆಗಿವಂತಲ್ಲಿ ಇದೆ ನೋಡ್ರಿ. ಈಕಿ ಅಮೂಲ್ಯಾಗ ಕ್ಲೇ ಹುಡ್ಕ್ಯಾಡಿ ತಗೊಂಡಾಳ. ಏನೋ ತಗೊಂಡು ಇದು ಗೊಂಬೆ ಏನೋ ತಗೊಂಡಾಳ ಆಕಿ. ಅಮೂಲ್ಯಾಗ ಕ್ಲೇ ಅಂದ್ರೆ ಫೇವ್ರೇಟ್ ಗೈಸ್. ಸುಮ್ಮನೆ ಆಕಿ ಟೈಮ್ ಪಾಸ್ ಇಲ್ಲ, ಸ್ವಲ್ಪ ನಾವು ಕ್ಲೇ ಆ ಕಡೆ ಬರ್ಬೇಕು ಆಡ್ತಿರ್ತಾಳ. ಅನ್ಕೊಂಡಿವ. ಒಳ್ಳೆ ಸಂಜೆ ನಾ ಬರತ್ನ ಫೋನ್ ಮಾಡ್ತೀನಿ. ಬಂದ್ರೆ ತಗೊಂಬರ್ನಿಲ್ಲ, ತೋರ್ಸು ನೀನಾರ ಬಾವು ಬರುವಂತ. ಈ ಥರ ಆಟ ಆಡೋದು. ಬಾ ಟೈಮ್ ಗುಂಡ ಇದ್ರೆ ಕಷ್ಟ. ಬಾ ಗುಂಡನ್ ಬೇರೆ ಬಿಟ್ಟು ಬಂದ್ಬಿಟ್ಟಿವಲ್ಲ ಗೈಸ್. ಅದಕ್ಕೆ ಅವಸರ ಮಾಡೋದಾಗೈತಿ. ಇವತ್ತು ಬೇರೆ ಸಂಡೆ. ಅಕ್ಕ ಇದ್ರಲ್ಲಿ ಜಾಸ್ತಿ ಕಲರ್ಸ್ ಇರ್ಲಿಲ್ಲ. ಗೊತ್ತಿಲ್ಲಪ್ಪ ನಂಗೆ. ಎಲ್ಲಿ ಕೊಟ್ಬಿಡ, ಎಲ್ಲಿದ್ವಿ ಗೈಸ್. ಇಲ್ಲೇನು ಕೆಲಸ ಇಲ್ಲ, ಸುಮ್ಮನೆ ನೋಡಂಬ ಅಂತಂದೆ ಸಾವಿತ್ರಿಗೆ. ಸುಮ್ಮನೆ ಟೈಮ್ ಪಾಸ್, ಫ್ರೀ ಇದ್ದೀವಲ್ಲ ಅದಕ್ಕೆ ಟೈಮ್ ಪಾಸ್. ಗೈಸ್ ನೋಡ್ರಿ, ಇಲ್ಲಿ ಸಾಕಾಗಿಲ್ಲ, ಇಲ್ಲೊಂದು ಅಂಗಡಿ ಕಡೆ ಬಂದೀವಿ. ಸಾವಿತ್ರಿ ಯಾಕೆ ಬಂದೀವಪ್ಪ ಅಂದ್ರೆ ಗೈಸ್ 17ಗೆ ನನ್ನ ಬರ್ತಡೇ. ನನ್ನ ಬರ್ತಡೇ ಅಂತ ಹೇಳಕ ನಗು ಬರಗನೈತಿ. ಅದಕ್ಕೆ ಗೈಸ್ ಏನಾದ್ರೂ ನೋಡಮ್ ತಡಿ, ಚೆನ್ನಾಗಿರೋ ಡ್ರೆಸ್ ಇದ್ರೆ ಅಂತೇಳಿ. ಅವಾಗ ಖುಷಿ ಐತೆ, ಹಂಗೇನಿಲ್ಲ. ಬರ್ತಡೇ ಅಂದ್ರೆ ಅವಾಗಿನಷ್ಟು ಇಲ್ಲ ಗೈಸ್. ಅವಾಗ ಅಂದ್ರೆ ಫುಲ್ ಎಕ್ಸೈಟ್ಮೆಂಟ್ ಆ ಥರ ಇರ್ತಿತ್ತು. ಈಗೇನು ಅಂತ ಪರಿ ಇಲ್ಲ. ಅದ್ರಾಗ ಬೇರೆ ಪ್ರತಿ ವರ್ಷ ಊರಾಗಿರ್ತಿದ್ದೆ, ಈ ಸಲ ಇಲ್ಲಿದ್ದೀನಿ. ಅದ ಒಂದು ಖುಷಿ ಐತೆ ನೋಡ್ರಿ. ಹೌದೇನು ಗಾಯ್ಸ್, ಎಲ್ಲರೂ ಇದ್ನೆಲ್ಲ ಸ್ವಲ್ಪ ಅವಾಗ ನನ್ನ ವ್ಯಾಲ್ಯೂ ಗೊತ್ತಿರ್ತಿತ್ತು ಅವ್ರಿಗೆ. ಸರ್ಪ್ರೈಸ್ ಕೊಡಕ ಹಂಗೆ ಅಂತೇಳಿ ಬರ್ತಿದ್ರು. ಇಲ್ಲಂತೂ ಬರಲ್ಲ ಅನ್ಸುತ್ತೆ ನೋಡ್ರಿ. ನಮ್ಮ ರಘುವರನ್ ಎಲ್ಲಿ ಎದ್ದಿರ್ತಾನ ಅಂತ ಅನ್ಕೊಂಡು ಬಂದ್ವಿ. ನಮ್ಮ ಮಮ್ಮಿ ಮತ್ತೆ ಅಲ್ಲಿದ್ದು ಎಲ್ಲಿ ಶಿಫ್ಟ್ ಮಾಡಿ ಸ್ವಲ್ಪ ಇಲ್ಲಿ ಡೈರೆಕ್ಟ್ ಸ್ವಲ್ಪ ಗಾಳಿ ಬರ್ತೈತಿ, ಬಿಸಿಲೈತಿ ಇವತ್ತು ಫುಲ್. ಮಕ್ಕೊಂಡ್ಬಿಟ್ಟಲ್ರಿ. 1.5-2 ತಾಸು ಆಯ್ತು ಅನ್ಸುತ್ತೆ. ಆರಾಮ್ ಮಕ್ಕೊಂಡಾನ ನೋಡ್ರಿ. ಇದನ್ನ ಡೈಲಿ ರೊಟೀನ್. ಮತ್ತೆ ಇವತ್ತಿನ 6 ಗಂಟೆಗೆ ಎದ್ದು ಚೀರಾಡ್ಕಂತ ಕುಂತಾನಿಲ್ಲಿ. ನಮಗೆ ನಾವು ನಿದ್ದೆ ಮಾಡೋದು ಬೇಡ? ಹಾಂ, ಬೇಡೇನ? ಇಲ್ಲ ನೋಡ, ನೀನು ಇವಾಗ ಮಲಗ್ತೀನಿ, ಇನ್ನೊಂದು ತಾಸು ಆದಮೇಲೆ ನಾನು ಮಲಗ್ತೇನೆ. ಬೇಕನ ಹೇಟ? ನೋಡ್ರಿ, ಮಾಮಾಸ್ ಬಾಯ್ ಅಂತ ಐತಿ ಇದಂದು. ಮಾಮಾಸ್ ಬಾಯ್ ನೀನು? ಹೆಂಗೆ ನೋಡ್ತಾ ನೋಡ್ರಿ. ಕಣ್ಣು ಹುಟ್ಟಿದಾಗ ಕಣ್ಣು ಸಣ್ಣವಿದ್ವು. ಇವಾಗ ನೋಡ್ರಿ ಕಣ್ಣು ಎಷ್ಟು ದೊಡ್ಡ ಅನ್ಸಕಂತಾವ. ಬಂಗಾರಿ ಸಾಂಗ್ ಹೇಳಮ್ಮ. ಶ್ರೀಚಕ್ರಧಾರಿಗೆ ಶಿರಬಾಯಿ. ನೀನಾಡು. ಶ್ರೀಚಕ್ರಧಾರಿಗೆ. ನಗಕ್ಕಷ್ಟೇ ಸಾಕು. ಇವಾಗ ಜಸ್ಟ್ ವಿಟಮಿನ್ 3 ಟಾನಿಕ್ ಹಾಕಿದ್ದೆ ಗೈಸ್. ಅದನ್ನ ಡೈಲಿ ಹಾಕಬೇಕಲ್ಲ. ಅದನ್ನು ಡಾಕ್ಟರ್ ನಂಗೆ ಹೇಳಿದ್ರು, ಅದನ್ನು ಡೈಲಿ ಹಾಕ್ತೀನಿ. ಇವಾಗ ಹಾಕಿವಿ. ಮತ್ತೆ ಇವಾಗ ಫುಲ್ ಚಿಗುರ್ಕೊಂಡಾನೆ. ಇವಾಗ ಏನು ಮಾಡೋಣ ಇವಾಗ? 8 ಗಂಟೆ ತನಕ ಹಿಂಗೆ ಇರೋಣ ಅಲ್ಲ? ಹಿಂಗಿರ್ತಾನೆ ನೋಡ್ರಿ ಗೈಸ್. ಮುಂಜಾನೆ ಫುಲ್ ಆ್ಯಕ್ಟಿವ್ ಇರ್ತಾನೆ, ಒದಿತಿರ್ತಾನೆ, ಫುಲ್ ಆರಾಮಾಗಿ ಮಲ್ಕೊಂಡಿರ್ತಾನೆ. ನೈಟೇ ಒಂದೊಂದು ಸಲ ಎದ್ದಿರ್ತಾನೆ ಅಷ್ಟೇ, ಮತ್ತೆ ಒಳ್ಳೆ ಮಲಗಿಬಿಡ್ತಾನೆ. ಗುಡ್ ಮಾರ್ನಿಂಗ್ ಗಾಯ್ಸ್ ಹೇಳು. ಗುಡ್ ಮಾರ್ನಿಂಗ್ ಗಾಯ್ಸ್, ಗುಡ್ ಮಾರ್ನಿಂಗ್. ಓದಿತಾ ಇದ್ದಾನೆ ಗೈಸ್ ಇಲ್ಲಿ ನಂಗೆ.
ಎಷ್ಟು ನೋಡ್ರಿ ತನ ಟಮ್ಮಿ ಟೈಮ್ ಹಾಕಿನಿ. ರಘು ಎಲ್ಲಿದ್ದಿದ್ದು? ಆಯ್ 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 ನೋಡಕಂತಿದ್ದೆ ಚಿನ್ನು. ಅಯ್ಯೋ ಮಲ್ಕೊಂಡ್ಬಿಡ್ತೆ ರಘು. ನೋಡ್ರಿ ಇವಾಗ ಎದ್ದಾನ 6 ಗಂಟೆಗೆ ಎದ್ದೆ ಈ ಥರ ಎಲ್ಲ ಮಾಡ್ತಾನ ಚಿನ್ನಿ. ಹೈ ಟ್ರೈ ಮಾಡ್ತಾರೆ ಗೈಸ್, ಬಟ್ ಆದ್ರೆ ಗೈಸ್ ನೋಡ್ರಿ ಒಂದು ಪಾಪನ ಗೊಂಬಿನ ಹಾಕ್ಯಾರ ಬಗಲ್ ಮನೆಗೆ. ಒಬ್ಬಕ್ಕೆ ಹುಡುಗಿ ಸಿಕ್ಕಳಕ್ಕಿಗೆ ರೇಷ್ಮೆ ಹೆಂಗೆ ಮಾಡ್ತಾಳ ಹಂಗೆ ಮಾಡಕಂತಾಳೆ. ಇವಾಗ ಆಕಿನ ಮಲಗ್ಸಕ್ಕೆ ಏನೇನು ಪ್ರಯತ್ನ ಪಡ್ತಾಳ ಈಕಿ ಪಡಕಂತಾಳ ಅದನ್ನೆಲ್ಲ. ಈಗ ಫುಲ್ ಮಕ್ಕಳು ನೋಡ್ಕೊಂಡ್ರಾಗ ನಿಪುಣಿ ಆಗ್ಯಾಳ. ರೇಷ್ಮೆ ಏನೇನ್ ಮಾಡ್ತಾಳೆ ಎಲ್ಲ ಪ್ರತಿಯೊಂದು ಈಕೆ ಮಾಡ್ತಾಳ ಅವ್ರು. ಕೃಷಿ ನಿಮ್ ಪಾಪ ಒಳಗೊಂದೈತ್ ನೋಡ್ರಿ, ಮಲಗ್ಸಿರದನ್ ಪಾಪ. ಸಾಂಗ್ ಆಡಿ ಮಲಗ್ಸಿರಮ್ಮ, ಸಾಂಗ್ ಆಡ್ರಿ ಒಂದು. ಟೈಮ್ ಇಲ್ಲ. ಆಸ್ರಿ ಮಲಗ್ಸ್ರಿ ಮಮ್ಮಿ. ನೀವೆಂತ ಪಾಪ ನೋಡ್ಕೊಂತೀರಿ. ಫೋಟೋ ನೋಡ್ರಿ ಯಾಕೆ ಆಗ್ತಾಳ ಕೊಡ್ರಿ, ಕೃಷಿ ಆಗ್ತಾಳಂತ. ಕೃಷಿ ಪಾಪ ಅದಕ್ಕ ಒಂದ್ ಹಾಕಿ ಮಲಗ್ಸ್ರಿ. ಅವ್ ಎಷ್ಟೊತ್ತಾತು ಪಾಪನ್ ಬಿಡಿಸ್ತಿರಲ್ರಿ ಆಂಟಿ. ಆಂಟಿ ನೀವೆಂತ ಆಂಟಿರಿ, ಪಾಪನ್ ಬಿಡಿಸಿ 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 ಕಡುತ್ತೀರಿ. ನೋಡ್ರಿ ಶಾಪಿಂಗ್ ಮಾಡ್ಕೊಂಡು ಅಮೂಲ್ಯಾಗೆಲ್ಲ ಸ್ನ್ಯಾಕ್ಸ್ ಕೊಟ್ಟು ಬಂದ್ವಿ. ಆಕೆ ನೀನು ಮೀಟ್ ಮಾಡಕ್ ಇನ್ನು 15 ಡೇಸ್ ಇದೆ ಗೈಸ್. ನೆಕ್ಸ್ಟ್ ಜುಲೈ ಬರುತ್ತಲ್ಲ, ಜುಲೈ 2ನ 1ಗೆ ಪೇರೆಂಟ್ಸ್ ಮೀಟಿಂಗ್ ಕರೀತಾರಲ್ಲ, ಅವಾಗೇನೋ ಹೋಗಿ ಮೀಟ್ ಮಾಡ್ಬೇಕಂತ. ಅವಾಗ ನಮ್ಮ ಅಮೂಲ್ಯನ ತೋರಿಸ್ತೀನಿ ನಿಮಗೆ, ನೋಡಮ್ಮ. ಸ್ವಲ್ಪ ಮಾತಾಡಿ ಎಂಡ್ ಮಾಡೋಣ, ಸ್ವಲ್ಪ ಕಮೆಂಟ್ಸ್ ಓದೋಣ ಅಂತೇಳಿ ಅನ್ಕೊಂಡು ಮಾಡಕತ್ತಿ. ನೋಡ್ರಿ ಒಬ್ರು ಯಾರೋ ಕಮೆಂಟ್ ಮಾಡಿದ್ರಿ 55 ಆಗಿ ವೇಟ್ ಕರೆಕ್ಟ್ ಆಗುತ್ತೆ, 50 ಒಳಗೆ ಆ್ಯಂಡ್ 50 ಮೇಲೆ ಬೇಡ ಅಂತ ಮಾಡಿದಾರ. ಹೌದು ಸಿಸ್, ನಾನು ಹಂಗೆ ಅನ್ಕೊಂಡಿನಿ. 50 ಅಂದ್ರೆ 55 56, ಬಟ್ 55 56 ಇರ್ಬೇಕಂತ ಮಾಡೀನಿ. ಇನ್ನೂ ಸ್ವಲ್ಪ ದಿನ ಆದಮೇಲೆ ಟ್ರೈ ಮಾಡ್ತೀನಿ ಮತ್ತೆ ವೆಯ್ಟ್ ಲಾಸ್ ಮಾಡಕ್ಕೆ. 1 5 kg ಅಂತ ಲಾಸ್ ಮಾಡಲೇಬೇಕು, ಯಾಕಂದರೆ 60 kg ಇದ್ದೀನಿ ನಾನು ಇವಾಗ. ಸಿಸ್ ಬೇಜಾರು ಮಾಡ್ಕೋಬೇಡಿ, ಗುಂಡ ಹುಟ್ಟಿದ ಮೇಲೆ ಕೃಷಿ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ. ಕಡಿಮೆ ಆಗುತ್ತೆ ಅಂತ ಮಾಡ್ಯಾರ, ಹಂಗೇನಿಲ್ಲ. ನಮ್ಗೆ ಮಕ್ಕಳಂದ್ರೆ ಇಷ್ಟ, ನಮ್ಮ ಕೃಷಿ ಅಂದ್ರೆ ಇಷ್ಟ. ಇದು ನೋಡ್ರಿ ಬಂದೈತಿ ಈಗ ನಡಕ್. ಹಾಯ್ ಗಾಯ್ಸ್ ಅನ್ನು, ಹಾಯ್ ಗಾಯ್ಸ್. ಗಂಪ ಗರಿಸ ಹಾಡು ಗಂಬಪ್ಪ ಗರಿಸರ್ ಅಡುಗೆ ಬರಲ್ಲ ಗೈಸ್. ಎಷ್ಟು ಚಂದ ಆಡ್ತಾಳಕ್ಕಿ. ಹಂಗೇನಿಲ್ಲ ಗೈಸ್, ನಮ್ ಕೃಷಿ ಅಂದ್ರೆ ಯಾವಾಗ್ಲೂ ಇಷ್ಟ, ಈಗ್ಲೂ ಇಷ್ಟ, ಯಾವಾಗ್ಲೂ ಇಷ್ಟ. ಅಮ್ಮು ಬಂದಾಳ ಅಂತ ಕಮೆಂಟ್ ಮಾಡಿರಿ. ಇಲ್ಲ, ಆಕೆ ಹೋಗಿ ಇವತ್ತಿಗೆ 1 ವಾರ ಆಗತ್ತಾ. ಬಂದ್ಮೇಲೆ ತೋರಿಸ್ತೀನಿ. ಮತ್ತೆ ಹಾಯ್ 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 ಅಂತ ಮಾಡಿದ್ರಿ, ರಘು ಸೂಪರ್ ಅಂತ ಮಾಡಿದ್ರಿ, ಥ್ಯಾಂಕ್ ಯು. ಡ್ರೆಸ್ ಲಿಂಕ್ ಹಾಕಿ ಅಂತ ಭಾಳ ಜನ ಕೇಳ್ತಾ ಇದ್ರಿ. ಅವು ಓಲ್ಡ್ ಡ್ರೆಸ್ಗಳು ಅವಾಗೆಲ್ಲ ಇದ್ದು, ಬಟ್ ಇವಾಗ ಕೇಳಕ್ಕೆ ಹೋದ್ರೆ ಆ ಪೇಜಸ್ಗಳಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ಥರದೊಳಗೆ ಬೇರೆ ಬೇರೆ ಥರ ಮೆಟರ್ನಿಟಿ ಡ್ರೆಸ್ ಅದಾವೆ ನೋಡ್ರಿ. ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ನನ್ನ ಲಿಸ್ಟ್ ಒಳಗಡೆ ಇರ್ತೈತೆ ನೋಡ್ರಿ, ವಿಡಿಯೋಸ್ ಲಿಸ್ಟಲ್ಲಿ ಹೋಗಿ ಬೈ ಮಾಡಿರಿ. ಸ್ಲಿಮ್ ಆಗೋಕ್ಕೆ ಏನಾದ್ರು ಟಿಪ್ಸ್ ಹೇಳಿ ಅಂತ.
ನಾನೇ ಇನ್ನೂ ಏನೂ ಫಾಲೋ ಮಾಡೋಕ್ಕಂತಿಲ್ಲ, ನೋಡೋಣ, ಟ್ರೈ ಮಾಡಬೇಕು ಅಂತ ಮಾಡಿದ್ದೀನಿ. ನನಗೇನಾದರೂ ವರ್ಕ್ ಆಯಿತು ಅಂದರೆ ನಿಮ್ಗೆ ಹೇಳಕ್ಕೆ ನಾನು ಟ್ರೈ ಮಾಡ್ತೀನಿ. ಲಿಂಕ್ ಡ್ರೆಸ್ ಅಂತ ಭಾಳ ಜನ ಕೇಳಿರಿ. ಸುಮಿತ್ರಾ ಅಕ್ಕ, ರೇಷ್ಮಾ ಅಕ್ಕ ಸೂಪರ್ ಕ್ಯೂಟ್ ಅಂತ ಮಾಡಿದಿರಿ. ಸಿಸ್ಟರ್ಸ್ ಆರ್ ಬೆಸ್ಟ್ ಫ್ರೆಂಡ್ಸ್ ಇನ್ ದ ವರ್ಲ್ಡ್, ಖುಷಿಯಾಗುತ್ತೆ ನಿಮ್ಮ ಬಾಂಡಿಂಗ್ ನೋಡಿ ಅಂತ. ಹೌದು, ಸಿಸ್ಟರ್ಸ್ ಆರ್ ಬೆಸ್ಟ್ ಫ್ರೆಂಡ್ಸ್. ನನ್ನ ಮಗಳು ರಘುನ ನೋಡಿ ಇಷ್ಟಪಡ್ತಾಳೆ ಅಂತ ಮಾಡಿದ್ದೀರಾ, ಮೇಘ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ರಘು ಅಂದ್ರೆ ಇಷ್ಟಪಡೋಕಂತೀರಲ್ಲ, ಅದಕ್ಕೆ ಥ್ಯಾಂಕ್ ಯು. ನಮ್ಮ ರಘು ಅಂದ್ರೆ ನಮ್ಮ ಕೃಷ್ವಿಗೂ ಜಾಸ್ತಿ ಇಷ್ಟ. ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂದ್ರೆ ಇನ್ನೂ ಖುಷಿಯಾಗುತ್ತೆ. ನೈಸ್ ಬ್ಲಾಗ್ ಅಂತ ಮಾಡಿದ್ದೀರಾ, ಥ್ಯಾಂಕ್ ಯು. ಜಾಸ್ತಿ ಜನ ಡ್ರೆಸ್ ಲಿಂಕ್ ಕೇಳಿದ್ದೀರಾ. ರಘು ಸೂಪರ್ ಅವೇ ಹಾಯ್ ಹಾಯ್ ಅಂತ ಮಾಡಿದ್ದೀರಿ. ಮತ್ತೆ ಏನಪ್ಪ ಅಂತಂದ್ರೆ ಒಬ್ರು ಯಾರೋ ಹಾಯ್ ಅಂತ ಅವ್ರದ್ದು ವಿಡಿಯೋಸ್ ಅವ್ರದ್ದು ಸಿಗ್ತಾ ಇಲ್ಲ ಗೈಸ್, ನಾನು ಅವಾಗಿಂದ ಹುಡ್ಕಾಡಕಂತೀನಿ. ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ, ನಾನು ಕಮೆಂಟ್ ಮಾಡಿದ್ರ ಬಗ್ಗೆ ಬೈದಿದ್ನಲ್ಲ, ಸೊ ಅದಕ್ಕೆ ಅವರು ಯಾರು ಏನಾದರೂ ತಲೆ ಕೆಡಿಸ್ಕೋಬೇಡಿ ಸಿಸ್, ನೀವು ನಿಮ್ಮ ಕೆಲಸ ಮಾಡಿ ಅಂತ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ಮಾಡ್ತಾಯಿದ್ದೀನಿ ಇವಾಗ. ನಾನಂತೂ ಕ್ಯಾರೆಬುಲಾರೆ ಬೇರೆಯವ್ರಿಗೆಲ್ಲ ಅಂಥವ್ರಿಗೆಲ್ಲ. ನಿಮ್ಮ ಡ್ರೆಸ್ಸಸ್ ಲಿಂಕ್ ಕೊಡಿ, ನನಗೂ ಫೀಡಿಂಗ್ ಮದರ್, ಅದಕ್ಕೆ ನಾನು ಫೀಡಿಂಗ್ ಮದರ್ ಅಂತ ಕೇಳಿದ್ದೀರಾ. ಒಂದು ಕಾಂಪ್ಟಿ ಕಲೆಕ್ಷನ್ ಅಂತ ಐತಿ, ಒಂದು GSS ಮೆಟರ್ನಿಟಿ ಅಂತ ಐತಿ ನೋಡಿ ಗೈಸ್. ನಾನು ನಮ್ಮ ರೇಷ್ಮಾ ಪೇಜ್ನ ಮೆನ್ಷನ್ ಮಾಡಿರ್ತಾಳೆ, ಅಲ್ಲಿ ಹೋಗಿ ಬೈ ಮಾಡಿರಿ, ಅವ್ರಿಗೆ ಮೆಸೇಜ್ ಹಾಕ್ರಿ.